ಒಂದು ಹೊಸ ಪಾಯಿಂಟ್ ಮಾಡಬೇಕಂದ್ರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಗಾಡಿ ಫ್ರೀಯಾಗಿ ಸೆಟ್ ಆಗ್ತಾರೆ ಜಾಗ ಐತೆ ಅಂತ ಅರ್ಥ. ನಮ್ಮ ವೀಡಿಯೋಗಳನ್ನ ನೋಡಿ ಯಾವುದೂ ಸರಿ ಅಷ್ಟು ಬಿಲ್ಡಿಂಗ್ ಸ್ಟ್ರಕ್ಚರೇ ನಾನು ಟಚ್ ಮಾಡಲ್ಲ. ಫ್ರೀಯಾಗಿ ಜಾಗ ಡ್ರಿಲ್ಲಿಂಗ್ ಇದ್ದರೆ, ಗಾಡಿ ಸೆಟ್ ಆಗೋ ಥರ ಜಾಗ ಇದ್ದರೆ, ಆ ಜಾಗನಲ್ಲಿ ನೀರಿದ್ದರೆ ನಾವೇ ಡ್ರಿಲ್ ಮಾಡಿ ಕೊಡ್ತೀವಿ. ಆಳ ಮಾಡೋದು, ಮೇಲೆ ಹೊಡೆಯೋದು ಅದೆಲ್ಲ ಮಾಡಲ್ಲ. ಯಾರು ಬಂದು ಮಾಡಿದರೂ ಸರಿ. ರೋಬೋ ಬೋರ್ವೆಲ್ಗೆ 12 ಫೀಟ್ ಬೇಕು, ಬಟ್ ನಮಗೆ ಬಂದು 10 ಇದ್ದರೆ ಸಾಕು. ನಮ್ಮದು ಮಾಸ್ಟ್ರು ಸ್ವಲ್ಪ ಚಿಕ್ಕದು, ಅಂದರೆ ನಾವು ಫಸ್ಟ್ ಬಂದರೆ ಗಾಡಿಗಳು ನಮ್ಮ ಹತ್ರ ಇರೋದು ಅದು ಸೆಟ್ ಆಗಿಬಿಡುತ್ತೆ. 1 ರೇಂಜ್ ಇದೆ. ನಾರ್ಮಲ್ ಆಗಿ 10 ವೀಲ್ಗಳು ಹೋಗೋ ಜಾಗಕ್ಕೆ 6 ವೀಲ್ ಡ್ರಿಲ್ ಮಾಡೋಕ್ಕೆ 6 ವೀಲ್ ಗಾಡಿನೂ ನಮ್ಮ ಹತ್ರ ಐತೆ. 6 ವೀಲ್ ಗಾಡಿನೂ ಹೋಗೋ ಜಾಗನಲ್ಲಿ ರೋಬೋ ಗಾಡಿನೂ ಡ್ರಿಲ್ ಮಾಡ್ಬೋದು. ರೋಬೋ ಗಾಡಿನೂ ಹೋಗೋಕ್ಕಾಗಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಟ್ರೈಪಾಯ್ಡ್ ಗಾಡಿ ಐತೆ, ಗ್ಯಾಸ್ ಬೋರೋದು, ರಾಡ್ ಕ್ಲೀನಿಂಗ್ ಗಾಡಿ ಅಪ್ ಟು 700 ಫೀಟ್ ಮಾತ್ರ. ಅದೇ ಹೋಸ್ ಕ್ಲೀನಿಂಗ್ ಒಂದೇ, ರಾಡ್ ಕ್ಲೀನಿಂಗ್ ಐತೆ. ಹೋಸ್ ಕ್ಲೀನಿಂಗ್ ಇದ್ದರೆ ಏನು, ರಾಡ್ ಕ್ಲೀನಿಂಗ್ ಇದ್ದರೆ ಏನು. ಹೋಸ್ ಕ್ಲೀನಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ, ಎಷ್ಟು ಫೀಟ್ ಮಾಡ್ಬೋದು. ಹೋಸ್ ಕ್ಲೀನಿಂಗ್ ಬಂದು ನೀವು 1200 1300 ಮಾತ್ರ ಇದ್ರೂ ಕ್ಲೀನ್ ಮಾಡ್ಬೋದು. ಹೋಸ್ ಕ್ಲೀನಿಂಗ್ ಅಂದರೆ ಏನಿಲ್ಲ, ನಾವು ಒಳಗಡೆ ಇದು ಬಿಡ್ತೀವಿ, ವಾಟರ್ ಲೆವೆಲ್ ಎಲ್ಲಿ ಟಚ್ ಆಗುತ್ತೋ ಅಲ್ಲಿಂದ ಏರ್ ಬಿಟ್ಕೊಂಡು ಹೋಗ್ತೀವಿ. ಅದು ಎಷ್ಟು ದೂರ ಐತೇನೋ ಏನೇನು ಗಲೀಜುಗಳಿದೋ ಆಚೆ ಕಡೆ ಬಂದ್ಬಿಡುತ್ತೆ. ಒಂದು ಕ್ಲೀನ್ ಮಾಡಿ ಮೇಲೆ ಬೋರು ಕ್ಲಿಯರ್ ಆಗೋ ಚಾನ್ಸ್ ಐತೆ, ಬೋರ್ ಕ್ಲೋಸ್ ಆಗಿಬಿಡೋಕ್ಕೂ ಚಾನ್ಸ್ ಐತೆ. ಅದು ಕ್ಯಾಮ್ರಾನಲ್ಲಿ ನೀವು ನೋಡಿ ಸ್ವಲ್ಪ ಡಿಸಿಷನ್ ತಗೊಳ್ಬೇಕು. ಎಲ್ಲ ಬೋರಿಗೆ ಬಂದು ನಾವು ಕ್ಲೀನ್ ಮಾಡೋಂಗೆ ಇಲ್ಲ. ಬೋರ್ವೆಲ್ ಕಂಡೀಷನ್ ಚೆನ್ನಾಗಿದ್ರೆ ನಾವು ಕ್ಲೀನ್ ಮಾಡ್ಬೋದು. ಅದು ಕ್ಯಾಮರಾ ಸ್ಕ್ಯಾನಿಂಗ್ ಡಿಪೆಂಡ್ ಆಗುತ್ತೆ, ಸರಿನಾ. ನೆಕ್ಸ್ಟು ರಾಡ್ ಕ್ಲೀನಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ. ಹೋಸ್ ಕ್ಲೀನಿಂಗ್ ಬಂದು ಒಂದು 50 ಅಡಿ 100 ಅಡಿ ಕ್ಲೋಸ್ ಆಗಿದರೆ ಹೋಸ್ ಕ್ಲೀನಿಂಗ್ ಮಾಡ್ಬೋದು. ತುಂಬ ಕ್ಲೋಸ್ ಆಗಿದೆ ಅಂದರೆ ರಾಡ್ ಕ್ಲೀನಿಂಗೇ ಮಾಡ್ಬೋದು. ರಾಡ್ ಕ್ಲೀನಿಂಗ್ ಎಷ್ಟು ಮ್ಯಾಕ್ಸಿಮಮ್ ಡ್ರಿಲ್ ಮಾಡೋಕ್ಕಾಗತ್ತೆ, ನೀವು 4.5 ಗಾಡಿ ಇದ್ದರೆ 700 ಫೀಟ್ ಆಗುತ್ತೆ. ಬೋಲ್ಡಸ್ಸು ಏನೋ ಸ್ಟಕ್ ಆಗಿರುತ್ತೆ, ಬೇರೆನೋ ಪ್ರಾಬ್ಲಮ್ ಬಂದಿರುತ್ತೆ, ಹಳೆ ಎಷ್ಟು ಡ್ರಿಲ್ ಮಾಡಿದರೂ ಅಷ್ಟಕ್ಕೂ ನಾವು ಕ್ಲಿಯರೆನ್ಸ್ ಮಾಡ್ಬೋದು. ಅದೇ ರೋಬೋ ಗಾಡಿಗಳು ಮಾಡಿದರೆ 1600 ರಾಡ್ ಕ್ಲೀನಿಂಗ್ ಮಾಡ್ಬೋದು. ಬಟ್ ಅದಕ್ಕೆ